ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಅಮ್ಮನವರುಗಳನ್ನು ನೆನೆಯುತ್ತಾ 112ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಇಂದು ವಿಶೇಷವಾಗಿ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳಾದಂತಹ ಈ ಕ್ಷೇತ್ರದ ಮೂಲ ಮತ್ತು ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಈ ಕ್ಷೇತ್ರದ ಗೌರವಾನ್ವಿತ ಮತ್ತು ಗೌರವಪೂರ್ವಕ ದೇವತೆಯಾದಂತಹ ಶ್ರೀ ಚಾಮುಂಡೇಶ್ವರಿ ಮಾತೆ ಹಾಗೂ ಈ ಕ್ಷೇತ್ರದ ಕಣಕಣದಲ್ಲಿಯೂ ಸಹ ನೆಲೆ ನಿಂತು ಈ ಕ್ಷೇತ್ರವನ್ನು ಸದಾಕಾಲ ಕಾಪಾಡುತ್ತಾ ಬರುತ್ತಿರುವಂತಹ ಶ್ರೀ ನಾಗದೇವತಾ ಮಾತೆ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷಗಳು ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಅಸಂಖ್ಯಾತ ಧಾರ್ಮಿಕ ಗಿಡ ಮರಗಳನ್ನು ನೋಡುತ್ತಾ ಇಲ್ಲಿರುವಂತಹ ಅಪಾರವಾದ ಒಂದು ಪಕ್ಷಿ ಸಂಕುಲಗಳು ಅವುಗಳ ನಾದವನ್ನು ಚಿಲಿಪಿಲಿ ನಾದವನ್ನು ಆಲಿಸುತ್ತಾ ಇಂದು 112ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಇಂದು ವಿಶೇಷವಾಗಿ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು ಶ್ರೀ ಪಿಪಿಡಿ ಕ್ಷೇತ್ರ ಎಂಬ ನಾಮಧೇಯವುಳ್ಳ ಒಂದು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಪಾದಯಾತ್ರೆ ಮಾಡುತ್ತಿರುವುದು ಇಂದಿನ ವಿಶೇಷವಾಗಿದೆ. ಪ್ರಸ್ತುತ ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆ ನಂತರ ಭವಿಷ್ಯದ ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ಕ್ಷೇತ್ರವನ್ನು ವಿಶಾಲವಾಗಿ ಹಾಗೂ ಧಾರ್ಮಿಕವಾಗಿ ವಿವಿಧ ಹಂತಗಳಾಗಿ ಒಂದು ಅಭಿವೃದ್ಧಿಪಡಿಸಬೇಕು ಹಾಗೂ ಈ ಕ್ಷೇತ್ರದ ಪ್ರತಿ ಸ್ಥಳವೂ ಸಹ ಧಾರ್ಮಿಕವಾಗಿ ಭವಿಷ್ಯದ ಅನುಕೂಲಕರವಾಗಬೇಕೆಂದು ನಿರ್ಧರಿಸಿ ಗ್ರಾಮಸ್ಥರು ಮತ್ತು ಈ ಕ್ಷೇತ್ರದ ಭಕ್ತಾದಿಗಳ ಸಮಕ್ಷಮ ಅಭಿವೃದ್ಧಿ ಪಡಿಸುತ್ತಾ ಬರುತ್ತಿರುವಂತಹ ಸುಸಂದರ್ಭದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಆವರಣದಲ್ಲಿ ಒಂದು ಕಬ್ಬಿಣದಿಂದ ಮಾಡಿರುವಂತಹ ಬೃಹದಾಕಾರದ ಒಂದು ಪೂರ್ವ ದಿಕ್ಕಿನ ಪ್ರವೇಶ ದ್ವಾರದ ಆರ್ಚನ್ನು ನಿರ್ಮಿಸಲಾಗಿರುತ್ತದೆ. ಆ ಮುಂಭಾಗದಲ್ಲಿ ಸಾಕಷ್ಟು ಕಲ್ಲುಗಳು ಗಿಡಮರಗಳು ಬೆಳೆದು ನಿಂತಿರುತ್ತವೆ. ಸಾಕಷ್ಟು ಪ್ರಾಣಿಗಳು ಅಲ್ಲಿ ಬಂದು ತಮ್ಮ ಇಕ್ಕೆಯನ್ನು ಹಾಕಿ ಹೋಗುತ್ತಿರುತ್ತವೆ. ಭಕ್ತಾದಿಗಳಿಗೆ ಈ ಕ್ಷೇತ್ರಕ್ಕೆ ಪೂಜಾ ಕಾರ್ಯಕ್ರಮಗಳಿಗೆ ಬರಲು ಒಂದು ತರಹ ಒಂದು ಸ್ವಲ್ಪ ಮಟ್ಟಿನ ಅನಾನುಕೂಲವಾಗುತ್ತಿರುತ್ತದೆ. ಅದನ್ನು ಮನಗಂಡು ಏನಾದರೂ ಮಾಡಿ ಈ ಒಂದು ಪೂರ್ವ ದಿಕ್ಕಿನ ದಾರದ ಮುಂಭಾಗದಲ್ಲಿರುವಂತಹ ಖಾಲಿ ಪ್ರದೇಶದಲ್ಲಿ ಸ್ವಚ್ಛಗೊಳಿಸಬೇಕೆಂದು ಆಗಾಗ ಬಂದು ಸ್ವಚ್ಛತೆಯನ್ನು ಮಾಡಿ ಹೋಗುತ್ತಿದ್ದೆವು. ಒಂದು ದಿನ ನನ್ನ ಸಹೋದರ ಈ ಕ್ಷೇತ್ರಕ್ಕೆ ಬಂದು ಪೂಜೆಗೆಂದು ಬಂದಾಗ ನಾನು ಆತನಿಗೆ ಮನವರಿಕೆ ಮಾಡುತ್ತೇನೆ, ಹೇಗಾದರೂ ಮಾಡಿ ಇಲ್ಲಿ ಒಂದು ಬೃಹದಾಕಾರದ ಒಂದು ವಿದ್ಯುತ್ ದೀಪ ಹಾಗೂ ಈ ಮುಂಭಾಗದಲ್ಲಿ ಒಂದು ಕಾಂಕ್ರೀಟ್ ರಸ್ತೆಯನ್ನು ಅಳವಡಿಸಿಕೊಡಬೇಕೆಂದು ಆತನಿಗೆ ಒಂದು ಮನವರಿಕೆ ಮಾಡಿದಾಗ ಆತನು ಯೋಚಿಸುತ್ತಾ ಕ್ಷೇತ್ರದ ಅಮ್ಮನವರುಗಳ ದರ್ಶನವನ್ನು ಪಡೆದುಕೊಂಡು ಪೂಜೆ ಕೈಗೊಂಡು ಹೊರಡುತ್ತಾನೆ. ಅಂದು ಅಮ್ಮನವರ ಆಶೀರ್ವಾದಗಳಂತೆಯೇ ಒಂದು ದಿನ ನನಗೆ ಕರೆ ಮಾಡಿ, ಅಣ್ಣ, ನೀನು ಅಂದು ಮನವಿ ಇತ್ತಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಪೂರ್ವ ದಿಕ್ಕಿನ ಪ್ರವೇಶ ದ್ವಾರದ ಮುಂಭಾಗದಲ್ಲಿ ಕಾಂಕ್ರೀಟನ್ನು ಹಾಕಿಸಲು ರೆಡಿ ಮಾಡಿದ್ದೇನೆ. ಅಲ್ಲಿ ಕೆಲವರು ಬಂದು ಇಂಜಿನಿಯರ್ಗಳು ಬಂದು ಅದನ್ನು ಪರಿಶೀಲಿಸಲು ಬರುತ್ತಾರೆ. ನೀನು ಅಲ್ಲಿದ್ದು ಸ್ವಲ್ಪ ಸಹಕರಿಸು ಎಂದು ತಿಳಿಸುತ್ತಾನೆ. ಆಗ ನಾನು ಅವನ ಸಲಹೆ ಸೂಚನೆಯಂತೆಯೇ ಶ್ರೀ ಪಿಪಿಡಿ ಕ್ಷೇತ್ರದ ಪೂರ್ವ ದಿಕ್ಕಿನ ಪ್ರವೇಶ ದ್ವಾರದ ಮುಂಭಾಗದಲ್ಲಿ ಬಂದು ಆ ಒಂದು ಪರೀಕ್ಷಿಸಲು ಬಂದಂತಹ ಇಂಜಿನಿಯರ್ಗಳ ಬಳಿ ಹಾಗೂ ಕಾಂಟ್ರಾಕ್ಟರ್ ಅವರ ಬಳಿ ಬಂದು ಈ ಸ್ಥಳವನ್ನು ತೋರಿಸುತ್ತೇನೆ. ಸರ್, ನೋಡಿ, ಇದು ಬಹಳ ನಮ್ಮ ಹಿರಿಯರು ಪುರಾತನ ಕಾಲದಿಂದಲೂ ದೈವದ ಮೇಲೆ ನಂಬಿಕೆ ಇಟ್ಟು ಪೂಜಿಸಿಕೊಂಡು ಬಂದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನ ಮೂಲತಃ ಮೈಸೂರು
ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಇರುವಂತಹ ಪಿರಿಯಾಪಟ್ಟಣದಮ್ಮ ಅಂದರೆ ಮಸಣೇಕಮ್ಮ ಕಾಲಾನುಕ್ರಮೇಣ ಇಲ್ಲಿ ನಮ್ಮ ಪೂರ್ವಜರು ಮೈಸೂರು ಸಂಸ್ಥಾನದಲ್ಲಿ ಅಥವಾ ಮೈಸೂರು ಸುತ್ತಮುತ್ತ ಯಾವುದೋ ಒಂದು ಪ್ರಾಂತದಲ್ಲಿ ವಾಸವಿದ್ದವರು ಹಾಗೂ ನಮ್ಮ ಮನೆಯವರು ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಎಂದು ನಮಗೆ ತಿಳಿಸುತ್ತಿದ್ದರು. ಅವರು ಅಲ್ಲಿಂದ ಯಾವುದೋ ಒಂದು ಕಾರಣಾಂತರಗಳಿಂದ ವಲಸೆ ಬಂದಾಗ ಶ್ರೀ ಗೌತಮ ಕ್ಷೇತ್ರವೆಂದೇ ಖ್ಯಾತಿವೆತ್ತಂತಹ ಬೆಟ್ಟದಾಸನಪುರ ಗ್ರಾಮದಲ್ಲಿ ಬಂದು ನೆಲೆಸಿ ಅವರು ತಮ್ಮ ಪೂರ್ವಜರೊಂದಿಗೆ ಸಂಪರ್ಕ ಸಾಧಿಸಲು ಶ್ರೀ ಪಿರಿಯಾಪಟ್ಟಣದ ಕ್ಷೇತ್ರಕ್ಕೆ ಹೋಗಿ ಬರುವಾಗ ಅಮ್ಮನವರು ಅಲ್ಲಿಂದ ನಮ್ಮ ಹಿರಿಯರ ಹಿಂಬದಿಯೇ ಬಂದು ಈ ಒಂದು ಸ್ಥಳದಲ್ಲಿ ಅಮ್ಮನವರು ಐಕ್ಯರಾದರಂತೆ ಎಂದು ನಮ್ಮ ಪೂರ್ವಜರು ಅವರ ಒಂದು ಅಂದಿನ ಅನುಭವಗಳು ಹಾಗೂ ಕನಸಿನಾಮೃತವನ್ನು ಸಹ ನಮಗೆ ತಿಳಿಸುತ್ತಿದ್ದರು. ಅದರ ಇಚ್ಛೆಯಂತೆಯೇ ಅಂದಿನಿಂದ ಇಂದಿನವರೆಗೂ ಸಹ ಈ ಕ್ಷೇತ್ರವು ವಿವಿಧ ರೀತಿಗಳಲ್ಲಿ ಅಭಿವೃದ್ಧಿ ಹೊಂದಿ ಇಂದು ಶ್ರೀ PPD ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳಂತೆಯೇ ನನ್ನ ಕಿರಿಯ ಸಹೋದರ ತಾನು ಕೆಲಸ ಮಾಡುವಂತಹ ಒಂದು ಸ್ಥಳದಿಂದ ಆತನಿಗೆ ಸಿಕ್ಕಂತಹ ಒಂದು ಅವಕಾಶವನ್ನು ಬಳಸಿಕೊಂಡು ಈ ಒಂದು ಸ್ಥಳದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲು ಒಂದು ಸಹಕಾರಿಯಾಗಿರುತ್ತಾನೆ. ಪ್ರಸ್ತುತ ತಾವು ಗಮನಿಸಬಹುದಾಗಿರುತ್ತದೆ. ಶ್ರೀ PPD ಕ್ಷೇತ್ರದ ಮೂಲ ಮತ್ತು ಪ್ರಧಾನ ದೇವಸ್ಥಾನದ ಮುಂಭಾಗದಲ್ಲಿ ವಿಶಾಲವಾಗಿ ಈ ರೀತಿಯ ಒಂದು ಕಾಂಕ್ರೀಟ್ ರಸ್ತೆಯ ಒಂದು ನಿರ್ಮಾಣವನ್ನು ಮಾಡಿಸಲಾಗಿರುತ್ತದೆ. ಕಾಂಕ್ರೀಟ್ ರಸ್ತೆಯ ಬಲಭಾಗದಲ್ಲಿ ಹೊಂಗೆ ಮರ, ಬೇವಿನ ಮರಗಳು ಹಾಗೂ ಈ ಭಾಗಕ್ಕಾದಂತೆ ಒಂದು ವಿಶಾಲವಾಗಿ ಬೇವಿನ ಮರಗಳಿದ್ದು ಪ್ರಸ್ತುತ ಈ ಒಂದು ವಿಶಾಲವಾದ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಹಾಗೂ ಜಾಗೃತಿಯಿಂದ ಈ ಒಂದು ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಿರುತ್ತಾನೆ. ಪ್ರಸ್ತುತ ನನ್ನ ಸಹೋದರನ ಕಡೆಯಿಂದ ಈ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ನಡೆಯಬೇಕಾಗಿದೆ. ಅಮ್ಮ ಈ ಕ್ಷೇತ್ರದ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ ನನ್ನ ಸಹೋದರನಿಗೆ ಅಗಾಧವಾದ ಒಂದು ಶಕ್ತಿಯನ್ನು ತುಂಬಿ ಈ ಕ್ಷೇತ್ರದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಸಭಾಭವನ, ಕಲ್ಯಾಣಿ ಹಾಗೂ ಸಂಪೂರ್ಣ ಅಖಂಡ ಶ್ರೀ PPD ಕ್ಷೇತ್ರಕ್ಕಾದಂತೆ ನಿರ್ಮಿಸಲೇಬೇಕಾದಂತಹ ಒಂದು ಪ್ರವೇಶ ದ್ವಾರ ಓಂ ಶಕ್ತಿ ದೇವಸ್ಥಾನ ತಮಿಳುನಾಡಿನಲ್ಲಿದ್ದಂತೆ ಇಲ್ಲಿ ಒಂದು ವಿಶೇಷವಾದ ಒಂದು ದೇವಮೂಲೆಗಾದಂತೆ ಒಂದು ಆರ್ಚನ್ನು ನಿರ್ಮಾಣ ಮಾಡಬೇಕಾಗಿರುತ್ತದೆ. ಅಮ್ಮ ತಾಯಿ ಎಲ್ಲ ಕೆಲಸ ಕಾರ್ಯಗಳು ಸಹ ನಿನ್ನಿಚ್ಛೆಯಂತೆಯೇ ನಡೆದು ಬರುತ್ತಿದ್ದು ಈ ಕೆಲಸವನ್ನು ಸಹ ನೆರವೇರಿಸಿಕೊಡಿ ಮಾತೆ ಎಂದು ಈ 112ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ನಿನ್ನನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಆಶೀರ್ವದಿಸುವ ತಾಯಿ, ಅವರ ಇಷ್ಟಾರ್ಥಗಳನ್ನು ನೆರವೇರಿಸುವ ಮಾತೆ ಶ್ರೀ ಮುನೇಶ್ವರ ಸ್ವಾಮಿ. ಅನಾದಿ ಕಾಲದಲ್ಲಿ ನಿನಗೆ ಬಿಸಿಲಿನಿಂದ ರಕ್ಷಿಸಲು ತುಳಸಿ ಗಿಡಗಳು ಎಡ ಮತ್ತು ಬಲಭಾಗಕ್ಕೆ ಇದ್ದು ನಿಮ್ಮನ್ನು ಕಾಪಾಡುತ್ತಾ ಬರುತ್ತಿರುವಂತಹ ಬಿಸಿಲಿನಿಂದ ರಕ್ಷಿಸುತ್ತಾ ಬಂದಂತಹ ಒಂದು ದೃಶ್ಯಾವಳಿಗಳನ್ನು ನೋಡಿ ಕಣ್ತುಂಬಿಕೊಂಡಿದ್ದೇವೆ. ಶ್ರೀ ಮುನೇಶ್ವರ ಸ್ವಾಮಿ, ಈ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂತಹ ಅಪಾರವಾದ ಕೆಲಸ ಕಾರ್ಯಗಳೆಲ್ಲವನ್ನೂ ಸಹ ಸಕಾಲಕ್ಕೆ ನೆರವೇರಿಸು. ಈ ಒಂದು ಕೆಲಸ ಕಾರ್ಯಗಳಿಗೆ ಅಡ್ಡಿ ಬರುವಂತಹ ಎಲ್ಲರಿಗೂ ಸಹ ಬುದ್ಧಿವಾದವನ್ನು ಕಲಿಸಿಕೊಡು ತಾಯಿ. ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ನಾಗದೇವತಾ ಮಾತಾ, ನಿಮ್ಮನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸು ತಾಯಿ. ಶ್ರೀ PPD ಕ್ಷೇತ್ರ ಕರುನಾಡಿನಾದ್ಯಂತ
ಜಗತ್ತಿನಾದ್ಯಂತ ಒಂದು ಹೆಸರಾಗಲಿ. ಅಮ್ಮನವರ ನಾಮಬಲವು ಶ್ರೀ ಪಿಪಿಡಿ ಕ್ಷೇತ್ರವೆಂದೇ ಹೆಸರಾಗಿ ಭವಿಷ್ಯದ ದಿನಗಳಲ್ಲಿ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರ ಕಷ್ಟಗಳೆಲ್ಲವೂ ಸಹ ದೂರಾಗಿ ಅವರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲಿ. ಹಾಗೂ ಈ ಕ್ಷೇತ್ರದಲ್ಲಿ ನನಗೆ ಮುದಿಗೆ ಬಿದ್ದಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಆದಷ್ಟು ಬೇಗನೆ ಜರುಗುವಂತಾಗಲಿ ಎಂದು ಅಮ್ಮನವರ ಪಾದಾರವಿಂದಲೇ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತೆ, ಧನ್ಯೋಸ್ಮಿ.